ಹೊಸ ಬಾಳಿಗೆ ನೀ ಜೊತೆಯಾದೆ. ಹೇಳೋ ಮಂಗಣ್ಣ ನೀ ಹೇಳೋ ತಿಮ್ಮಣ್ಣ. ನಾವೆಲ್ಲ ರಿಲ್ಯಾಕ್ಸ್ ಮಾಡ್ಬೇಕಂದ್ರೆ ಏನೋ ಸಿನಿಮಾ ಹೋಗೋಣ, ಇಲ್ಲಾಂದ್ರೆ ಏನೋ ಆಟ ಆಡೋಣ ಅಂತ. ಅವ್ರಿಗೆ ರಿಲ್ಯಾಕ್ಸೇಷನ್ ಅಂದ್ರೆ ಕೆಲಸನೇ. ಇವರು ನಿದ್ದೆ ಮಾಡಿಲ್ಲ, ಬಟ್ ಅವ್ರು ನಿದ್ದೆ ಮಾಡಬೇಕಲ್ವ, ಹಾಸಿಗೆ ಕೆಳಗೆ ಅಲ್ಲಿ ಅವ್ರು ಮಲಗ್ತಾ ಇದ್ರಂತೆ. ಸೊ ದಟ್ ಇವ್ರ ರೂಮ್ ಬಂದು ವಿಂಡೋನಿಂದ ನೋಡಿದ್ರೆ ಯಾರು ಇಲ್ಲ, ಎಲ್ಲೋ ಹೋಗಿದ್ದಾರೆ. ಫ್ಯಾಮಿಲಿ ಸ್ಟ್ಯಾಟಸ್ ಬೆಳೆಸಿದ್ದಾರೆ, ಅಮ್ಮ ಫ್ಯಾಮಿಲಿ ಕ್ವಾಲಿಟಿ ಬೆಳೆಸಿದ್ದಾರೆ. ಕೊನೆಗಾಲದಲ್ಲಿ ಶುಗರ್ ಜಾಸ್ತಿ ಆಗಿದೆ ಅವ್ರಿಗೆ, ಬಹಳ ಕಷ್ಟ ಆಯ್ತು ಅವ್ರಿಗೆ. 6 years ಅವರು ಬೆಡ್ಡಲ್ಲೇ ಇದ್ರು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ವಿಜಯ ರೆಡ್ಡಿ ಅವರು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನಾವು ಯಾರು ಮರೆಯಲು ಸಾಧ್ಯವೇ ಇಲ್ಲಂತ ಒಂದು ವ್ಯಕ್ತಿತ್ವ. ಅದು ಅಷ್ಟದ್ಭುತ ಸಿನಿಮಾಗಳ ಮೂಲಕ ನಮ್ಮಲ್ಲಿ ನೆಲೆಸಿದ್ದಾರೆ. ಅವರ ಜೀವನದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮಗೆ. ಯಾಕಂದ್ರೆ ವಿಜಯ ರೆಡ್ಡಿ ಅವರು ಸಿನಿಮಾ ಮಾಡಿದ್ರು ಅಷ್ಟೇ ಗೊತ್ತಿದೆ ಹೊರತಾಗಿ ನಮಗೆ ಅವರು ಯಾರು, ಯಾವ ಊರು, ಹಿನ್ನೆಲೆ ಏನು, ಹೇಗೆ ಬೆಳೆದು ಬಂದರು, ಅವ್ರ ವ್ಯಕ್ತಿತ್ವ ಹೇಗಿತ್ತು, ಸಿನಿಮಾಗಳ ಹಿಂದೆ ಏನೇ ಗೊತ್ತಾಗ್ತಿಲ್ಲ. ತಾವು ದಯವಿಟ್ಟು ನಿಮ್ಗೆ ಗೊತ್ತಿರೋಷ್ಟು ತಿಳಿಸ್ಕೊಡಿ ಅಂತ ಮನವಿ ಸರ್. ಡೆಫಿನೆಟ್ಲಿ ನಿಮ್ಮ ಆಸಕ್ತಿಗೆ ಬಹಳ ಧನ್ಯವಾದಗಳು. ಫಸ್ಟ್ ವಿಜಯ ರೆಡ್ಡಿ ಅವರು ದೊಡ್ಡ ಡೈರೆಕ್ಟರ್ ಆಗಿ ಖ್ಯಾತಿಗೊಳಿಸಿದ್ದಾರೆ, ಕರೆಕ್ಟ್. ಬಟ್ ಅದರ ಹಿನ್ನೆಲೆ ಅವ್ರ ವ್ಯಕ್ತಿತ್ವವೇನು, ಅದರಿಂದ ಯುವತೆ ಏನು ಕಲಿಯಬೇಕು ಅದು ಬಹಳ ಇಂಪಾರ್ಟೆಂಟ್. ಆ ಒಂದು ಆದರ್ಶ ಜೀವನ ಬರೋದು. ಆ್ಯಕ್ಚುಲಿ ಫಸ್ಟ್ ಮೊದಲನೇದಾಗಿ ಅವರು ನಂಬಿದ್ದ ತಾರಕ ಮಂತ್ರ ಅಂತ ಗೊತ್ತಿದ್ದಿಲ್ವ? ಅದು ಹರೇ ರಾಮ ಹರೇ ಕೃಷ್ಣ ಅಂತಾರೆ. ನಮ್ಮ ಸಕ್ಸಸ್ ಆಗಬೇಕಂದ್ರೆ ಒಂದು ಮಂತ್ರ ನಾವು ಜಪಿಸ್ತೀವಿ. ಅವರಿಗಿರುವ ಮಂತ್ರ ಏನು ಗೊತ್ತಾ? ಅವ್ರಿಗಿದ್ದ ಮಂತ್ರ ಏನು ಗೊತ್ತಾ? ನಿರಂತರ ಪ್ರಯತ್ನ, ಕಠಿಣ ಪರಿಶ್ರಮ. ಇದು ಅವರಿಗಿರುವ ಮಂತ್ರ. ಅವರ ಸಕ್ಸಸ್ಸಿನಲ್ಲಿರುವುದು ಇದು. ಆಮೇಲೆ ಅವರು ಆಚರಿಸಿದ್ದಾರೆ ಕೆಲವು ಪ್ರಿನ್ಸಿಪಲ್ಸ್, ಆಚರಿಸಿ ನಮಗೆ ಹೇಳಿಕೊಟ್ಟಿದ್ದಾರೆ. ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಹೇಳ್ತಾರೆ, ನಾವು ಅದು ಹಿಂಗೆ ತಗೊಂಡು ಹಿಂಗೆ ಬಿಟ್ಬಿಡ್ತೀವಿ. ಅವರು ಆಚರಣೆಟ್ಟಿದ್ದಾರೆ ಅವನ್ನು. ಆದ್ದರಿಂದ ನಾವು ಕಲಿತಿದ್ದೀವಿ ಆ್ಯಕ್ಚುಲಿ. ಆಮೇಲೆ ಶಿಸ್ತುಬದ್ಧತೆ, ಡಿಸಿಪ್ಲಿನ್, ಸಮರ್ಪಣಾ ಭಾವ ಅಂದರೆ ಡೆಡಿಕೇಶನ್. ನಾವು ಏನೇ ಮಾಡಿದ್ರು ಕೂಡ ಡೆಡಿಕೇಶನ್ ಮಾಡಬೇಕು, ಪ್ರಿನ್ಸಿಪಲ್ ಆಗಿರಬೇಕು, ಶಿಸ್ತುಬದ್ಧತೆ, ಕ್ರಮಶಿಕ್ಷಣೆ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಇದು ಅವರು ಮಾಡ್ತಾ ಇದ್ದರು, ಅವರಿಂದ ನಾವು ಕಲಿತಿದ್ದೀವಿ. ಇದನ್ನು ಅವರ ಜೀವನದಿಂದ ಯಂಗ್ಸ್ಟರ್ಸ್, ಯುವ ಜನತೆ ಕಲಿಯಬೇಕಾಗಿದ್ದಿದೆ ಆ್ಯಕ್ಚುಲಿ. ಅವ್ರ ಪ್ರಿನ್ಸಿಪಲ್ ನೋಡಿ ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ, ₹1 ನೀವು ಕಳೆದುಕೊಂಡ್ರೆ ಅದನ್ನು ಮತ್ತೆ ಗಳಿಸಬಹುದು. 1 ನಿಮಿಷ ಕಾಲ ನೀವು ಕಳೆದುಕೊಂಡ್ರೆ ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ನೋಡಿ ಎಂಥ ಪ್ರಿನ್ಸಿಪಲ್ ಹೇಳ್ಕೊಟ್ಟಿದ್ದಾರೆ ನೋಡಿ ನಮಗೆ ಆ್ಯಕ್ಚುಲಿ. ಅದನ್ನು ನಾವು ಫಾಲೋ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಇದು ನಮಗೆ ಹೇಳಿಕೊಟ್ಟಿದ್ದಾರೆ, ನಾನು ಚಿಕ್ಕ ವಯಸ್ಸಲ್ಲಿ ನಾನು ಹೇಳಿಕೊಟ್ಟಿದ್ದು ಆ್ಯಕ್ಚುಲಿ. ಆಮೇಲೆ ಮನಸ್ಸನ್ನು ನಿಗ್ರಹಿಸಬೇಕು, ಮನಸ್ಸನ್ನು ಕಂಟ್ರೋಲ್ ಇಡಬೇಕು, ಅದು ನಮಗೆ ಹೇಳಿಕೊಟ್ಟಿದ್ದಾರೆ ಅವರು ಗಾಂಧೀಜಿಯವರನ್ನು ಉದಾಹರಣೆಗೆ ತೋರಿಸಿದರು ನಮಗೆ. ಗಾಂಧೀಜಿ ನೋಡ್ರಿ, ಊಟ ಮಾಡಬಾರ್ದು ಅಂದರೆ ಅದು 10 ದಿನ ಆದರೆ 15 ದಿನ ಆದರೆ ಅವರು ಊಟನೇ ಮಾಡಲ್ಲ, ಅಷ್ಟು ಕಂಟ್ರೋಲ್ ಇದೆ ಅವ್ರಿಗೆ. ನಾವೆಲ್ಲ ಆ ಥರ ಮನಸ್ಸನ್ನೇ ಕಂಟ್ರೋಲ್ ಇಟ್ಟುಕೋಬೇಕು, ಅದು ಹೇಳಿಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಟೀಚಿಂಗ್ ಇರ್ತದೆ ನೀವು ಹೇಳಿ. ಇಂಥ ಮಾತುಗಳು ನೋಡಿ, ಎಂಥ ಮಾತುಗಳು ರೀ ಅವು ಆ್ಯಕ್ಚುಲಿ. ಆಮೇಲೆ ನಮ್ಮ ಮೇಲಿನ ಇತರರ ನಂಬಿಕೆಯನ್ನು ನಾವು ಕಳೆದುಕೊಳ್ಳಬಾರದು. ನಮ್ಮ ಮೇಲೆ ನಂಬಿಕೆ ಇಟ್ಟಾಗ ವಿ ಶುಡ್ ನಾಟ್ ಲೂಸ್ ದಟ್ ನಂಬಿಕೆ ಆ್ಯಕ್ಚುಲಿ. ಅದು ನಾವು ಉಳಿಸ್ಕೋಬೇಕು, ಅದು ಹೇಳಿಕೊಟ್ಟಿದ್ದಾರೆ ಅವರು. ಇವೆಲ್ಲ ಅವ್ರ ಲೈಫಲ್ಲಿ ಅಪ್ಲೈ ಮಾಡಿದ್ರದೇ ಅವರು ಇಷ್ಟು ಜನರ ಮನಸ್ಸಿನ ಗೆಲ್ಲಲಿಕ್ಕೆ ಆಗಿದೆ ಅವರಿಂದ. ಅವ್ರ ಮೇಲೆ ಯಾರಾದರೂ ನಂಬಿಕೆ ಇಟ್ಟರೆ ಹಿ ವಾಸ್ ಟ್ರೈಂಗ್ ಟು ಪ್ರೊಟೆಕ್ಟ್ ಇಟ್. ಆ ನಂಬಿಕೆಯನ್ನು ಹಾಳು ಮಾಡಲಿಲ್ಲ ಅವರು ಆ್ಯಕ್ಚುಲಿ. ಇದು ಅವ್ರ ವ್ಯಕ್ತಿತ್ವ ಆ್ಯಕ್ಚುಲಿ. ನಾವು ಭಗವದ್ಗೀತೆ ಓದ್ತೀವಿ, ಇವರಂದರೆ ಅವರು ಹೇಳಿಕೊಟ್ಟ ಗೀತಾ ಸಾಲುಗಳಿವೆ ನಮಗೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ ಸೋಪಾನಗಳು ಇವು. ಇವೆಲ್ಲ ಅವ್ರು ಫಾಲೋ ಮಾಡ್ತಾಯಿದ್ರು, ಅವನ್ನು ನಮಗೆ ಹೇಳಿಕೊಟ್ರು. ಇದು ಅವ್ರ ವ್ಯಕ್ತಿತ್ವ. ಅವರು ಹುಟ್ಟಿದ್ದೇನೆಂದರೆ 1935 ಪಶ್ಚಿಮ ಗೋದಾವರಿ ಜಿಲ್ಲಾ ಅಂತ, ವೆಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್, ತಾಡೇಪಲ್ಲಿಗೂಡೆಂ ಬಳಿಕ ಪೆಂಟಪಾಡು ಅಂತ ಒಂದು ಗ್ರಾಮ, ಒಂದು ವಿಲೇಜ್ ಇತ್ತು. ಹಿಂಗೆ ವಿಲೇಜ್ ಹೆಸರು ಪೆಂಟಪಾಡು, ವಿಲೇಜ್ ನೇಮು. ವೆಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶದಲ್ಲಿ ವೆಸ್ಟ್ ಗೋದಾವರಿ ಡಿಸ್ಟ್ರಿಕ್ಟು ಪೆಂಟಪಾಡು. ಅದು ತಾಡೇಪಲ್ಲಿಗೂಡೆಂ ಸ್ವಲ್ಪ ಫೇಮಸ್ ವಿಲೇಜ್. ಅದರ ಪಕ್ಕದಲ್ಲಿ ಪೆಂಟಪಾಡು ಅಂತ ವಿಲೇಜ್ ಇದೆ, ಅದರಲ್ಲಿ ಹುಟ್ಟಿದ್ದಾರೆ. ನಮ್ಮ ತಾತನ ಹೆಸರು ಬೇತಿರೆಡ್ಡಿ ಬಾಪಿರೆಡ್ಡಿ. ನಮ್ಮ ಅಜ್ಜಿ ಹೆಸರು ಚಿಟ್ಟಮ್ಮ. ಆ್ಯಕ್ಚುಲಿ ಅವರಿಗೆ ಒರಿಜಿನಲ್ ಆಗಿ ತಂದೆ ತಾಯಿ ಕೊಟ್ಟ ಹೆಸರು ಸುಬ್ಬಿರೆಡ್ಡಿ. ಅದು ಯಾರಿಗೂ ಗೊತ್ತಿಲ್ಲ. ಸುಬ್ಬಿರೆಡ್ಡಿ ಅವರು ಸಿನಿಮಾ ಫೀಲ್ಡ್ಗೆ ಬಂದ ಮೇಲೆ ಇಲ್ಲ ವಿಜಯ ರೆಡ್ಡಿ ಆಗಿದ್ದಾರೆ ಆ್ಯಕ್ಚುಲಿ. ಯಾಕಂದರೆ ನ್ಯೂಮರಾಲಜಿ, ಅಸ್ಟ್ರಾಲಜಿ ನಂಬಿಕೆಗಳು ಇರ್ತೀವಲ್ಲ, ಅವೆಲ್ಲ ಹಾಕ್ಕೊಂಡು ನೋಡಿಬಿಟ್ಟು ಅವರು ವಿಜಯ ರೆಡ್ಡಿ ಆಗಿದ್ದಾರೆ ಆ್ಯಕ್ಚುಲಿ.
ಸೊ ಅವ್ರ ಒರಿಜಿನಲ್ ನೇಮ್ ಬಂದು ಸುಬ್ಬಿರೆಡ್ಡಿ. ವಿದ್ಯಾಭ್ಯಾಸ ಅಂದರೆ ಅವರು ಪೆಂಟಪಾಡುನಲ್ಲಿ, ಪೆಂಟಪಾಡು ಇಸ್ ಆಲ್ಸೋ ವೆರಿ ಬಿಗ್ ವಿಲೇಜ್ ಇನ್ಫ್ಯಾಕ್ಟ್. ಆವಾಗ ಹೈಸ್ಕೂಲ್ ಇತ್ತು ಪೆಂಟಪಾಡಿನಲ್ಲಿ ಆ ಕಾಲದಲ್ಲಿ. ಯಾವಾಗ 1940s35 ಹುಟ್ಟಿದ್ದಾರೆ. ಆ ಕಾಲದಲ್ಲಿ ಹೈಸ್ಕೂಲ್ ಇತ್ತು ಆ್ಯಕ್ಚುಲಿ ಪೆಂಟಪಾಡಿನಲ್ಲಿ. ಬಿಫೋರ್ ಇಂಡಿಪೆಂಡೆನ್ಸ್. ಬಿಫೋರ್ ಇಂಡಿಪೆಂಡೆನ್ಸ್ ಹೈಸ್ಕೂಲ್ ಇತ್ತೆ. ಅವರು STVN ಹಿಂದೂ ಪ್ರೌಢಶಾಲೆ, STVN ಹಿಂದೂ ಹೈಸ್ಕೂಲ್, ಅದರಲ್ಲಿ SSLC ತನಕ ಅವರು ವಿದ್ಯಾಭ್ಯಾಸ ಮಾಡಿದ್ದಾರೆ. SSLC ಅವ್ರ ಕ್ವಾಲಿಫಿಕೇಷನ್. ಆವಾಗ SSLCನೆಲ್ಲ ಅವ್ರಿಗೆ ಆಪರ್ಚುನಿಟೀಸ್ ಇತ್ತು, ಜಾಬ್ ಆಪರ್ಚುನಿಟೀಸ್ ಆ ಕಾಲದಲ್ಲಿ. ಆ್ಯಕ್ಚುಲಿ ಅವರು ಏನಂದರೆ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್. ಅದು ಯಾರಿಗೂ ಗೊತ್ತಿಲ್ಲ. ವಿಜಯರೆಡ್ಡಿ ಸ್ಪೋರ್ಟ್ಸ್ ಮ್ಯಾನ್. ಅವರು ಕಬಡ್ಡಿ, ಪೋಲ್ ವಾಲ್ಟ್, ಹೈ ಜಂಪ್, ರನ್ನಿಂಗ್ ರೇಸ್, ವಾಲಿಬಾಲ್ ಇವೆಲ್ಲ ಸಾಧನೆ ಮಾಡಿದ್ದಾರೆ ಅವರು. ಅದರಲ್ಲಿ ಸರ್ಟಿಫಿಕೇಟ್ಸ್ ತಗೊಂಡಿದ್ದಾರೆ. ಅದು ನನ್ನ ಹತ್ರ ಇದೆ ಇನ್ನು. ಅದು ಸ್ಕೂಲ್ ಡೇಸಲ್ಲಿ ಅಷ್ಟು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಅವರು. ಅವರಿಗೆ ಈ ನಾಯಕತ್ವ ಇದನ್ನು ಬಂತು ನೋಡಿ, ಈ ಕ್ವಾಲಿಟೀಸು ಅಲ್ಲಿಂದ ಬಂತು ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ. ಅವರು ಸ್ಕೂಲ್ ಚಾಂಪಿಯನ್ 53-54 2 ವರ್ಷ ಅವರು ಚಾಂಪಿಯನ್ ಸ್ಕೂಲ್. ಆಮೇಲೆ ಸ್ಕೂಲ್ ಕ್ಯಾಪ್ಟನ್ ಅವರು. ಸೊ ಅವರ ನಾಯಕತ್ವ ಲಕ್ಷಣಗಳಿವೆ ನೋಡಿ, ಅವು ಆ ಕಾಲದಿಂದಲೇ ಬಂದಿದ್ದಾವೆ ಅವ್ರಿಗೆ. ಆ್ಯಕ್ಚುಲಿ ಅವೆಲ್ಲ ಅವ್ರಿಗೆ ಹೆಲ್ಪ್ ಆಯಿತು. ಅವ್ರ ಡಿಸಿಪ್ಲಿನ್, ಪ್ರಿನ್ಸಿಪಲ್ಸ್, ಈ ಸ್ಪೋರ್ಟ್ಸ್ಮೆನ್ಶಿಪ್ ಇವೆಲ್ಲ ಅವ್ರ ಬೆಳವಣಿಗೆಗೆ ಕಾರಣವಾಗಿವೆ. ಅವ್ರ ಕುಟುಂಬದ ಹಿನ್ನೆಲೆ ಏನು? ರೈತರ ಕುಟುಂಬ. ನಮ್ಮ ತಾತನು ಓದಿದ್ದಾರೆ. ಆ ಕಾಲದಲ್ಲಿ ಎಲ್ಲ ಓದ್ತಾ ಇದ್ದರು ಆ್ಯಕ್ಚುಲಿ. ಏನು ಮನೆಯಲ್ಲೇ ಇವರು ರಾಮಾಯಣ, ಭಾರತ, ಆಮೇಲೆ ಇದು ಸುಮತಿ ಶತಕ, ವ್ಯಾಮನ ಶತಕ ಅಂತ ಹೇಳ್ತಾರೆ ನೋಡಿ, ಅವರೆಲ್ಲ ನೋಡ್ತಾ ಇದ್ದರು. ಅವರು ರೈತರ ಕುಟುಂಬ, ಒಳ್ಳೆಯ ಮನೆ ಎಲ್ಲ ಇರುವ ಒಂದು ಅಪ್ಪರ್ ಮಿಡಿಲ್ ಕ್ಲಾಸ್ ಅಂತ ಹೇಳ್ಬೋದು. ಅವರು ರೈತರ ಕುಟುಂಬ. ಆವಾಗ ಎಲ್ಲರ ಲೈಫು ಸಿಂಪಲ್ ಲೈಫ್ ಅಷ್ಟೇ ಆ್ಯಕ್ಚುಲಿ. ಈ ಥರ ಅವ್ರದ್ದು ಇತ್ತು. ಆಮೇಲೆ 1955 ಅವರಿಗೆ ಮದುವೆ ಆಯಿತು. ಅವರು ಭೂಪತಿ ರೆಡ್ಡಿ, ಆಮೇಲೆ ಲಕ್ಷ್ಮಮ್ಮ, ಇವರ ಮಗಳು, ಮುದ್ದಿನ ಮಗಳು ನಮ್ಮಮ್ಮ, ಅವರು ಧನಲಕ್ಷ್ಮಿ. 55 ಅವ್ರಿಗೆ ಮದುವೆ ಆಯಿತು. ಅಂದರೆ ಬರೀ 20ನೇ ವಯಸ್ಸು ಅವ್ರಿಗೆ. 20 ಇಯರ್ಸ್ ನಾನು ಹುಟ್ಟಿದೆ ಅಂತ ಕಾಣುತ್ತದೆ ಅವ್ರಿಗೆ ಆ್ಯಕ್ಚುಲಿ. 55 ಅವರಿಗೆ ಮದುವೆ ಆಯಿತು. 56 ಹಿರಿಯ ಮಗ ಹುಟ್ಟಿದ್ದಾನೆ. ಬಾಲ್ಯದಿಂದಲೂ ಅವರಿಗೆ ನಾಟಕದಲ್ಲಿ ಆಸಕ್ತಿ. ವಿಜಯರೆಡ್ಡಿ ಅವರಿಗೆ ಈ ಶಾಲಾ ದಿನಗಳಲ್ಲಿ ಅವರು ನಾಟಕದಲ್ಲಿ ನಟನೆ ಮಾಡ್ತಾಯಿದ್ರು. ಅವ್ರ ನಾಟಕ, ಸ್ಪೋರ್ಟ್ಸು, ಹೋದ್ರು ಎಲ್ಲ ಇದೆ. ಅವ್ರಿಗೆ ಆಲ್ರೌಂಡ್ರು. ಆವಾಗ ಏನಂದರೆ ಅವ್ರ ಫ್ರೆಂಡ್ಸು ಪ್ರೋತ್ಸಾಹ ಕೊಟ್ಟರು. ಆವಾಗ ಮೆಡ್ರಾಸ್ ಅಂತ ಕರಿತಾ ಇದ್ವಿ, ಚೆನ್ನೈ ಇಲ್ಲ ಆವಾಗ. ಮೆಡ್ರಾಸ್ ಹೋಗಿ ಅಂತ ಪ್ರೋತ್ಸಾಹ ಕೊಟ್ಟರು. ಅವರು ಮೆಡ್ರಾಸ್ಗೆ ಬಂದು ಈ ಚಲನಚಿತ್ರ ರಂಗಕ್ಕೆ ಸೇರಿಕೊಂಡ್ರು. ಅವ್ರ ಎಂಟ್ರಿ ಹೆಂಗಿತ್ತು ಗೊತ್ತಾ, ಭಾಳ ಡ್ರಾಮೆಟಿಕ್ ಆಗಿರ್ತದೆ ಆ್ಯಕ್ಚುಲಿ. ಅವರು ಕೆಲಸ ಮಾಡಿರೋದು, ಅವ್ರು ಫಸ್ಟು ಅಸಿಸ್ಟೆಂಟಾಗಿ ಕೆಲಸ ಮಾಡಿರೋದು ವಿಟ್ಲಾಚಾರ್ಯ ಅವರು. ವಿಟ್ಲಾಚಾರ್ಯ ಅವರು ಯಾರಂತ ಗೊತ್ತಿದೆಯಾ ನಿಮಗೆ? ಯಾವ ಊರಿನವರು, ಯಾವ ಭಾಷೆನವರು ಅಂತ? ಅವರು ಕನ್ನಡದವರು. ವಿಟ್ಲಾಚಾರ್ಯ ಅವರು ಕನ್ನಡದವರು. ಅವರು ತೆಲುಗುನಲ್ಲಿ ಫೇಮಸ್ ಡೈರೆಕ್ಟ್ರು. ಜಾನಪದ ಬ್ರಹ್ಮ ಅವ್ರ ಟೈಟಲು. ಆ ಕಾಲದಲ್ಲೇ ಆರ್ಟಿಸ್ಟ್ ಯಾರಂತ ಹೋಗ್ತಾ ಇಲ್ಲ, ವಿಟ್ಲಾಚಾರ್ಯ ಮೂವಿ ಅಂದರೆ ಹೋಗ್ತಾ ಇದ್ರು. ಡೈರೆಕ್ಟರ್ ನೇಮ್ ಮೇಲೆ ಆ ಕಾಲದಲ್ಲಿ ಎಂಟರ್ಟೈನರ್, ಪ್ಯೂರ್ ಎಂಟರ್ಟೈನರ್ ಅವರು. ಜಾನಪದ ಎಲ್ಲ ಕಾಮಿಡಿ, ಅದು ಮಾಯಾ ಮಂತ್ರ, ಅದು ಇದು ಅಂತ ಹಾಕ್ಬಿಟ್ಟು ಅಂಥ ಫೇಮಸ್ ಡೈರೆಕ್ಟ್ರು. ಅವರು ಕನ್ನಡದವರು. ಅವರು ಬಳಿಕೆ ಇವರು ಚಾನ್ಸ್ ಸಿಕ್ಕಿದೆ ಅವರಿಗೆ. ಫಸ್ಟ್ ಮೂವಿ ಅಸಿಸ್ಟೆಂಟಾಗಿ ಇವರು ಅಸಿಸ್ಟೆಂಟ್ ಎಡಿಟರಾಗಿ ಕೆಲಸ ಮಾಡಿದ್ರು ತಂದೆಯವರು. ಎಡಿಟಿಂಗ್ ಅಸಿಸ್ಟೆಂಟು. ಓಕೆ. ಅದು ಯಾವ ಮೂವಿ ಅಂದರೆ ಮನ ತುಂಬಿದ ಹೆಣ್ಣು, ಕನ್ನಡ ಮೂವಿ. ಮನ ತುಂಬಿದ ಹೆಣ್ಣು ವಿಟ್ಲಾಚಾರ್ಯ ಡೈರೆಕ್ಷನ್. ನೋಡಿ, ಅವರು ಹೆಜ್ಜೆ ಇಟ್ಟಿರೋದೇ ಕನ್ನಡದಲ್ಲೇ ಹೆಜ್ಜೆ ಇಟ್ಟಿದ್ದಾರೆ. ಅದು ಬ್ಯೂಟಿ ನೋಡಿ. ಕನ್ನಡದ ಡೈರೆಕ್ಟ್ರು ತೆಲುಗುನಲ್ಲಿ ಫೇಮಸ್ ಆಗಿದ್ದಾರೆ. ಅವರು ವಿಟ್ಲಾಚಾರ್ಯ ಅವರು. ಅವ್ರ ಹತ್ರ ಇವರು ಹೋಗಿದ್ದಾರೆ ಆ್ಯಕ್ಚುಲಿ. ಸೊ ಅವ್ರು ಕನ್ನಡದಲ್ಲೇ ಬಂದಿದ್ದಾರೆ ನೋಡಿ. ಅದು ಡೆಸ್ಟಿನೇಷನ್ ಇರ್ಬೋದು, ನೀವು ಇಲ್ಲಿಗೆ ಹೋಗಿ ಅಂತ ಗಾಡ್ಸ್ ಡೆಸ್ಟಿನೇಷನ್ ಇರ್ಬೋದು ಅವ್ರಿಗೆ ಆ್ಯಕ್ಚುಲಿ. ಓಕೆ. ಆಮೇಲೆ ಜಯ ವಿಜಯ ಅಂತ ಇನ್ನೊಂದು ಸಿನಿಮಾ ಮಾಡಿದರು ಯಾರು, ವಿಟ್ಲಾಚಾರ್ಯನವರು. ನೆಕ್ಸ್ಟ್ ಮೂವಿ ಅವರದು. ಅದಕ್ಕೆ ಇವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡು ಈ ಡೈರೆಕ್ಷನ್ ವಿಭಾಗಕ್ಕೆ ಬಂದರು. ಆಮೇಲೆ ಇವರು ವಿಟ್ಲಾಚಾರ್ಯ ಅವ್ರ ಹತ್ರ ಅವ್ರು ಟ್ರೈನಿಂಗ್ ಪಡೆದರು. ಟ್ರೈನಿಂಗ್ ಅಂದರೆ ಆಲ್ರೌಂಡರ್. ಎಲ್ಲ ವಿಷಯಗಳು ಅವರು ಅರ್ಥ ಮಾಡಿಕೊಂಡ್ರು.
ಎಲ್ಲ ವಿಷಯ ಅಂದರೆ ಈವನ್ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಹೆಂಗೆ ಮಾಡೋದು, ಹಣ ಹೆಂಗೆ ಖರ್ಚು ಮಾಡೋದು, ಅದು ಹೆಲ್ಪ್ ಆಯ್ತು ಅವ್ರಿಗೆ. ಆ್ಯಕ್ಚುಲಿ ಬಡ್ಜೆಟ್ನಲ್ಲಿ ಹೆಂಗೆ ಸಿನಿಮಾ ಮಾಡೋದು, ಪ್ರೊಡ್ಯೂಸ್ ಇಷ್ಟು ಬಡ್ಜೆಟ್ ಇಟ್ಕೊಂಡಿರ್ತಾರಲ್ವ, ಅದು ಆ ಟೈಮ್ ಎಲ್ಲೇ ಸಿಗಿದೆ ಅವ್ರಿಗೆ ಆ್ಯಕ್ಚುಲಿ. ಸೊ ಮ್ಯಾನೇಜ್ಮೆಂಟಲ್ಲಿ ಟ್ರೈನಿಂಗ್ ಕೊಟ್ಟಿದೆ. ಫಾದರ್ ಹೇಳ್ತಾಯಿದ್ರು, ಇವರು ವಿಠಲಾಚಾರ್ಯ ಅವ್ರು ಏನು ಮಾಡ್ತಾಯಿದ್ರಂತೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಹಣ ಕೊಡ್ತಾರಂತೆ, ಕೊಟ್ಬಿಟ್ಟು ನೀವು ಖರ್ಚು ಮಾಡಿಪ್ಪ, ಸಾಯಂಕಾಲ ಅಕೌಂಟ್ ಕೊಡಿ ಅಂತ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೂ ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ರು ಆವಾಗ. ಸೊ ಆ ಥರ ಅವ್ರಿಗೆ ಟ್ರೈನಿಂಗ್ ಬಂತು ಆ್ಯಕ್ಚುಲಿ. ಸೊ ನೋಡಿ, ಡೆಸ್ಟಿನಿ ಅಂತ, ವಿಧಿ ಅಂತ ಹೇಳ್ತಾರೆ, ಹೆಂಗೆ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಅವ್ರನ್ನ. ಆ್ಯಕ್ಚುಲಿ ಅವ್ರ ಫಸ್ಟ್ ಮೂವಿ ಒಂದು ಶ್ರೀಮತಿ ಅಂತ ತೆಲುಗು ಮೂವಿ. ಅದು ಫೈನಾನ್ಷಿಯಲಾಗಿ ಸಕ್ಸಸ್ ಆಗಲಿಲ್ಲ. ಬಟ್ ಅದರಲ್ಲಿ ವಿಶೇಷ ಏನಂದರೆ, ಊರ್ವಶಿ ಶಾರದಾ ಅಂತ ಖ್ಯಾತಿಗೊಂಡಿದ್ದಾರಲ್ವ ಒಂದು ಆ್ಯಕ್ಟರ್ ಶಾರದಾ, ಅವರಿಗೆ ಫಸ್ಟು ಚಾನ್ಸ್ ನಾಯಕಿಯಾಗಿ ಇದರಲ್ಲೇ ಶ್ರೀಮತಿಯಲ್ಲೇ ಕೊಡಲಾಯಿತು ಅವರಿಗೆ. ಸೊ ಅವರ ಫಸ್ಟು ಸಿನಿಮಾ ಹೀರೋಯಿನು ಭಾಳ ಖ್ಯಾತಿಗೊಳಿಸಿದ್ದಾರೆ. ಸೊ ಅದು ಸಿನಿಮಾ ವಿಶೇಷ. ಅನಂತರ ಇವರು ಈ ಬೆಂಗಳೂರಿಗೆ ಬಂದರು. ರಂಗಮಹಲ್ ರಹಸ್ಯ, ಅದು ಅವರ ಫಸ್ಟು ಕನ್ನಡ ಮೂವಿ. ರಂಗಮಹಲ್ ರಹಸ್ಯ, ಅದು ಸಸ್ಪೆನ್ಸ್ ಥ್ರಿಲ್ಲರ್, ಬಹಳ ಹಿಟ್ ಬಂದ ಮೇಲೆ ಕನ್ನಡ ಹಿಟ್, ಎಲ್ಲ ಹಿಟ್ ಅಷ್ಟೇ. ಅದೇ ಬೇಸರ. ಆಮೇಲೆ ಅವರು ಹಿಂತಿರುಗಿ ನೋಡಲಿಲ್ಲ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಮೂವಿಗಳು, ಇವರು ಕೆಲಸ ಮಾಡುವ ಅದೃಷ್ಟ ಸಿಕ್ಕಿದೆ ಅವರಿಗೆ. ಆಮೇಲೆ ನೀವೆಲ್ಲ ಗೊತ್ತು, ಗಂಧದ ಗುಡಿಯಿಂದ ಶುರು ಮಾಡಿ ಮಯೂರ, ನಾನಿನ್ನು ಮರೆಯಲಾರ, ಆಮೇಲೆ ಇದು ಶನಾದಿ ಅಪ್ಪಣ್ಣ, ಆಮೇಲೆ ಭಕ್ತ ಪ್ರಹ್ಲಾದ, ಶ್ರೀನಿವಾಸ ಕಲ್ಯಾಣ, ಸೋಷಿಯಲ್ ಮೂವೀಸ್ ಇರಬಹುದು, ಇಲ್ಲಾಂದರೆ ಪೌರಾಣಿಕ ಇರಬಹುದು. ಅವರೆಲ್ಲ ಮಾಡಿದ್ದಾರೆ. ಏನಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಮತ್ತೆ ಮತ್ತೆ ನೆನಪಿನಲ್ಲಿರುವ ಚಿತ್ರಗಳ ದರ್ಶಕನಾಗಿ ಅವರಿಗೆ ಖ್ಯಾತಿ ಸಿಕ್ಕಿತು. ಅದು ದೇವರ ಕೃಪೆ. ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ. ಪ್ರಾಮಾಣಿಕತೆ, ಸರಳತೆ, ಉತ್ತಮ ನಡತೆ, ಇದರಿಂದ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾಳ ಆಪ್ತರಾದರು. ಅವರ ಕುಟುಂಬ ಸದಸ್ಯರಲ್ಲಿ ಒಂದಾದರು. ಎಲ್ಲ ಹೀರೋಗಳ ಸಿನಿಮಾಗಳನ್ನು ಅವರು ಡೈರೆಕ್ಟ್ ಮಾಡಿದ್ದಾರೆ. ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಆಗಲಿ, ಶಂಕರ್ ನಾಗ್ ಅವರು, ಅನಂತನಾಗ್ ಅವರು, ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು, ಆಮೇಲೆ ಶಿವರಾಜ್ ಕುಮಾರ್ ಅವರು, ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಇವರೆಲ್ಲ ಡೈರೆಕ್ಟ್ರ್ ಆದರು ಆ್ಯಕ್ಚುಲಿ. ಆಮೇಲೆ ಅವರ ಫ್ರೆಂಡು ಸೋಮಶೇಖರ್ ಅವರು, ವಿ ಸೋಮಶೇಖರ್ ಅವ್ರವ್ರ ಫ್ರೆಂಡ್ಸು ಅವರ ಜೊತೆ ಸೇರಿಕೊಂಡು ಇವರು ಸಿನಿಮಾ ಪ್ರೊಡಕ್ಷನ್ ಸ್ಟಾರ್ಟ್. ಇವರ ಪ್ರೊಡಕ್ಷನ್ಗೆ ಇವರು ಪಾರ್ಟ್ನರ್ಸ್. ರಾಮ ಪರಶುರಾಮ ಅಂತ ಕೆಲವು ಮೂವಿಗಳನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದಾರೆ. ಆಮೇಲೆ ಇವರು ಸ್ವಂತವಾಗಿಯೂ ಕೆಲವು ಮೂವಿಗಳನ್ನು ಪ್ರೊಡ್ಯೂಸ್ ಆಗಿದ್ದಾರೆ. ಇವಾಗ ಡೈರೆಕ್ಷನ್ದ ಪ್ರೊಡ್ಯೂಸರ್ ಆಗಿದ್ದಾರೆ ಅವರು ಆ್ಯಕ್ಚುಲಿ. ಇದು ಚೇಂಜ್ ಹೋಗ್ತಾ ಇದ್ರು ಅವ್ರ ಜರ್ನಿ. ಒಟ್ಟಿಗೆ ಹೇಳಬೇಕಂದ್ರೆ ಅವರ ಸಿನಿ ರಂಗದ ಜೀವನ ಇದು ಒಂದು ಥರ ಸಾಹಸಭರಿತ, ಸಂತೃಪ್ತಿಕರ, ಸ್ಯಾಟಿಸ್ಫೈಡ್ ಲೈಫ್. ಆಲ್ವೇಸ್ ಅಡ್ವೆಂಚರಸ್, ಥ್ರಿಲ್ ಲೈಫಲ್ಲಿ. ಈ ಮೂವಿ ಹೆಂಗೆ ಮಾಡಬೇಕು, ಅದು ಹೆಂಗೆ ಮಾಡಬೇಕು, ಇದು ಸಕ್ಸಸ್ ಆಗುತ್ತಾ, ಫೇಲ್ ಆಗ್ತದೆ, ದಟ್ ಈಸ್ ಆಲ್ಸೋ ಒಂದು ಸಾರ್ಟ್ ಆಫ್ ಥ್ರಿಲ್ ಅಲ್ವ, ಫೇಲ್ ಆದರೂ ಕೂಡ. ಆ ಥರ ಅವ್ರದ್ದೇ ಒಂದು ಥರ ಸಾಹಸಮಯ ಮತ್ತು ಸಂತೃಪ್ತಿಕರ ಜೀವನ ಆ್ಯಕ್ಚುಲಿ. ನಾವೆಲ್ಲ ರಿಲ್ಯಾಕ್ಸ್ ಮಾಡಬೇಕಂದ್ರೆ ಏನೋ ಸಿನಿಮಾ ಹೋಗೋಣ, ಇಲ್ಲಾಂದರೆ ಏನೋ ಬೇರೆ ಆಟ ಆಡೋಣ ಅಂತ. ಅವ್ರಿಗೆ ರಿಲ್ಯಾಕ್ಸೇಷನ್ ಅಂದರೆ ಕೆಲಸನೇ, ಅವ್ರ ಕೆಲಸವೇ ರಿಲ್ಯಾಕ್ಸೇಷನ್ ಅವರಿಗೆ. ಕಂಟಿನ್ಯೂಸ್ ವರ್ಕ್ ಅದರಲ್ಲೇ ಅವ್ರು ರಿಲ್ಯಾಕ್ಸ್ ಆಗ್ತಾರೆ ಆ್ಯಕ್ಚುಲಿ. ಆ ಕೆಲಸ ಇಲ್ಲ ಅಂದರೆ ಅವ್ರು ಟೈರ್ಡ್ ಆಗಿಬಿಡ್ತಾರೆ. ಆ ಥರ ಹೇಳಿದ್ರೆ ನಿರಂತರ ಪರಿಶ್ರಮ ಹೆಂಗೆ ಅಂತ ಹೇಳ್ತಿರಲ್ವ, ಅದಕ್ಕಿದು. ಅವ್ರು ಏನು ಮಾಡ್ತಾ ಇದ್ರಂತೆ, ಮಧ್ಯರಾತ್ರಿಯಲ್ಲಿ ಎದ್ದೇಳ್ತಾರಂತೆ ಶೂಟಿಂಗ್ ಟೈಮ್ನಲ್ಲಿ. ಎದ್ದೇಳ್ಬಿಟ್ಟು ಅವರು ಈ ಅಸಿಸ್ಟೆಂಟ್ಗಳು, ಮ್ಯಾನೇಜರ್ಗಳನ್ನ ಕರೀತಾರಂತೆ. ಮರುದಿನದ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಇವರು ನಿದ್ದೆ ಮಾಡಲ್ಲ, ಬಟ್ ಅವ್ರು ನಿದ್ದೆ ಮಾಡಬೇಕಲ್ವ. ಅವ್ರೇನು ಮಾಡ್ತಾ ಇದ್ದಾರಂತೆ, ಹಾಸಿಗೆ ಕೆಳಗೆ ಅವ್ರು ಸೇರಿಕೊಂಡು ಅಲ್ಲಿ ಅವ್ರು ಮಲಗ್ತಾ ಇದ್ರಂತೆ. ಸೊ ದಟ್ ಇವ್ರು ರೂಮಿಗೆ ಬಂದು ವಿಂಡೋನಿಂದ ನೋಡಿದ್ರೆ ಹಾಸಿಗೆ ಮೇಲೆ ಯಾರು ಇರೋಲ್ಲ, ಯಾರು ಇಲ್ಲ, ಎಲ್ಲೋ ಹೋಗಿದ್ದಾರೆ. ಅವ್ರ ಮ್ಯಾನೇಜರ್ ಅಸಿಸ್ಟೆಂಟ್ಗಳು ಮುಗುಳು ನಗುವನಿಂದ ಹೇಳ್ತಾ ಇರ್ತಾರೆ ಅದನ್ನು. ಈ ಥರ ನಾವೆಲ್ಲ ಹಾಸಿಗೆ ಕೆಳಗೆ ಅಡಗಿಕೊಂಡು ಮಲಗ್ತಾ ಇದ್ದೀವಿ ನಾವು, ಅವ್ರು ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಸೊ ಅವ್ರು ವರ್ಕ್ ಕಾಲಿಕ್ ಅಂತ ನೋಡಿ, ಇದು ಅವ್ರ ಸಕ್ಸಸ್ಸಿನ ಇದು. ನಾವು ಏನು ಕೆಲಸ ಮಾಡಿಬಿಟ್ಟು ಹಾಕಿಬಿಡಿ ಅಂತ ನಾವು ಹೋಗ್ಬಿಡ್ತೀವಿ ಆ್ಯಕ್ಚುಲಿ. ಇವ್ರು ಆ ಥರ ಇಲ್ಲ, ಕೆಲಸವೇ ಇಷ್ಟ ಅಂತ ಅವ್ರಿಗೆ ಆ್ಯಕ್ಚುಲಿ. ಸೊ ದಿಸ್ ಈಸ್ ಅವರ್ ವರ್ಕ್ ನೇಚರ್. ಒಂದು ಲೀಡರ್, ಅವ್ರ ನಿರ್ದೇಶಕರಾಗಲಿ ಪ್ರೊಡ್ಯೂಸರ್ ಆಗಲಿ, ಈಸ್ ಅ ಲೀಡರ್ ಕ್ವಾಲಿಟಿ ಏನು, ಸ್ಫೂರ್ತಿ, ಉತ್ಸಾಹ ತುಂಬಬೇಕು ತಂಡದಲ್ಲಿ. ಅದು ಭಾಳ ಇಂಪಾರ್ಟೆಂಟ್. ಅವರು ಅದು ಮಾಡ್ತಾಯಿದ್ರು. ಸೆಟ್ಟಲ್ಲಿ ಫಸ್ಟ್ ಅವರೇ ಇರ್ತಾಯಿದ್ರು. ಡೈರೆಕ್ಟ್ರ್ ಫಸ್ಟ್ ಅವ್ರು ಇರ್ತಾರೆ. ನ್ಯಾಚುರಲಾಗಿ ಎಲ್ಲರೂ ಬರ್ತಾರಲ್ವ,
ಇವರು ನಾನು ಡೈರೆಕ್ಟ್ರಪ್ಪ ಎಲ್ಲ ರೆಡಿ ಮಾಡಿಲ್ಲ ನಾನು ಆಮೇಲೆ ಬರ್ತೀನಿ ಅಂತ ಇದ್ದರೆ ಅವರು ಲೇಸಿ ಆಗಿಬಿಡ್ತಾರೆ. ಇವರು ಡೈರೆಕ್ಟ್ ಇವರೇ ಫಸ್ಟಲ್ಲಿ ಸೆಟ್ಟಲ್ಲಿ ನಿಂತಾರೆ. ನ್ಯಾಚುರಲ್ ಆಗಿ ಅವರು ಮೋಟಿವೇಟ್ ಮಾಡ್ತಾರೆ ಅವ್ರನ್ನ. ಇನ್ನೊಂದು ಏನಂದರೆ ಇವಾಗ ನಾವು ಟೀಮ್ ಸ್ಪಿರಿಟ್ ಅಂತ ಹೇಳ್ತೀವಿ ನೋಡಿ, ಟೀಮ್ ಸ್ಪಿರಿಟ್ ಅದು ಆವಾಗಲೇ ಅವ್ರು ಫಾಲೋ ಮಾಡ್ತಾಯಿದ್ರು. ಎಲ್ಲರ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಆಲಿಸ್ತಾ ಇದ್ದಾರಂತೆ. ಯಾರು ಕೊಟ್ಟರು ಕೂಡ ಅವರು ಫ್ರೀಡಮ್ ಕೊಟ್ಟಿದ್ದಾರೆ. ಸರ್ ಇದು ಹಿಂಗಿದ್ದೆ ಚೆನ್ನಾಗಿರ್ತಾ ಇದೆ ಸರ್ ಅಂತ ಎಲ್ಲರೂ ಹೇಳಿದರೆ ಯು ವಿಲ್ ಟೇಕ್ ಇಟ್. ಬಟ್ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಬೇರೆ ವಿಷಯ. ಬಟ್ ಈ ವಿಲ್ ಲಿಸನ್ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅದರಲ್ಲಿ ಯಾವುದಾದ್ರೂ ಕರೆಕ್ಟ್ ಇದೆ ಸೂಕ್ತವಾಗಿದೆ ಅನ್ನೋದ್ರೆ ಅದನ್ನು ಒಂದು ಲೈಟ್ ಬಾಯ್ ಕೊಟ್ಟರೆ ಕೂಡ ಇವರು ಅಹಂಕಾರ ಪಡುವುದಿಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ದೊಡ್ಡ ಡೈರೆಕ್ಟರ್ ಏನು ಮಾಡ್ತಾರೆ, ನೀನೇನು ನನಗೆ ಕೇಳಿದ್ರೆ ಅವ್ನು ಹೇಳಿದ್ರೆ ನಾನು ಫಾಲೋ ಮಾಡಿದರೆ ನನಗೆ ಅವಮಾನ ಅನ್ನೋ ಥರ ಇದು ಮಾಡ್ತಾರಲ್ವ ದೊಡ್ಡ ಡೈರೆಕ್ಟರ್ ಅಂದರೆ. ಇವ್ರು ಆ ಥರ ಇಲ್ಲ, ಲೈಟ್ ಬಾಯ್ ಕೊಟ್ಟರು ಕೂಡ ಕರೆಕ್ಟ್ ಇದೆ ಇದು ಅಂತ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಮಾಡೋದು ಇಲ್ಲದೆ ಅವರನ್ನು ಅಭಿನಂದಿಸಿ ಅವರಿಗೆ ಒಂದು ಉಡುಗೊರೆ ಕೊಡ್ತಾ ಇದ್ದಾರಂತೆ. ಆವಾಗ ಏನಾಗ್ತದೆ, ಅವರು ಭಾಳ ಇದಾಗಿಬಿಡ್ತದೆ ಅವರಿಗೆ. ಆ್ಯಕ್ಚುಲಿ ಒಂದು ಏನಪ್ಪ ನನಗೆ ಡೈರೆಕ್ಟ್ರು ಕೊಟ್ಟಿದ್ದಾರೆ ನೋಡ್ರಿ ಅಂತ ಎಲ್ಲರಿಗೂ ತೋರಿಸ್ಕೊಳ್ತಾನೆ ಅವನು. ಆ್ಯಕ್ಚುಲಿ ಅವ್ರಿಗೆ ಭಾಳ ಹೆಮ್ಮೆ ಆಗಿಬಿಡ್ತದೆ. ಆ್ಯಕ್ಚುಲಿ ಇದು ಏನದು ಅವರ ನಾಯಕತ್ವದ ಕುಶಲತೆ, ಲೀಡರ್ಶಿಪ್ ಎಕ್ಸ್ಪರ್ಟೈಸ್. ಅದು ನೋಡಿ, ಲೀಡರ್ ಏನು ಮಾಡಬೇಕು, ಎಲ್ಲರಿಗೂ ಸ್ಫೂರ್ತಿ ಕೊಡಬೇಕು, ರೋಲ್ ಮಾಡಲಾಗಿ ಇರಬೇಕು, ಅವ್ರನ್ನ ಎಂಕರೇಜ್ ಮಾಡಬೇಕು. ಇವೆಲ್ಲ ಅವ್ರು ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಅವ್ರು ಯಾವ ಮ್ಯಾನೇಜ್ಮೆಂಟ್ ಕ್ಲಾಸ್ಗೆ ಹೋಗಲಿಲ್ಲ ಅವರು. ಆ್ಯಕ್ಚುಲಿ ಇವಾಗ ನಾವು ಮ್ಯಾನೇಜ್ಮೆಂಟ್ ಕ್ಲಾಸ್ ಹೋದರೆ ಇವರೇ ಹೇಳ್ಕೊಡ್ತಾರೆ ನಮಗೆ. ಆ್ಯಕ್ಚುಲಿ ನೋಡಿ, ಇದು ಅವರ ಗುಣ, ಕೆಲಸ ಮಾಡೋ ವಿಧಾನ ಅವ್ರದ್ದು. ಆ್ಯಕ್ಚುಲಿ ಇದು ಅವರ ನಾಯಕತ್ವದ ಕುಶಲತೆ. ನಿಮಗೇನಾದರೂ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಸ್ವಲ್ಪ ಅಂದ್ಕೊಳ್ಳಿ, ನಾವೆಲ್ಲ ಏನು ಮಾಡ್ತೀವಿ, ಇವತ್ತು ಶೂಟಿಂಗ್ ಬೇಡಪ್ಪ ನನಗೇದು ನನಗೆ ಮೂಡಿಲ್ಲ ಅಂತ. ಅವರು ಅದಲ್ಲ ಇಲ್ಲ, ಅವರ ಭಾವೋದ್ವೇಗಗಳು ಏನಾದರೂ ಎಮೋಷನ್ಸು, ಸುಖ ದುಃಖಗಳು, ಕಷ್ಟ ನಷ್ಟಗಳು ಏನಿದ್ರೂ ಕೂಡ ಅವರನ್ನು ಅವರ ಗುರಿಯಿಂದ ಈ ಸೈಡ್ ಟ್ರ್ಯಾಕ್ ಮಾಡದೆ ಇರುವ ಬಲವಾದ ವ್ಯಕ್ತಿತ್ವ ಅವರದು. ಏನೇ ಕಷ್ಟ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಕೆಲಸಕ್ಕೆ ಬಂದರು ಅಂದರೆ ಅಷ್ಟೇ. ಇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ಗೆ ಈ ಥರ ಕ್ವಾಲಿಟಿ ಇದ್ದು ಅಂತ ಹೇಳ್ತಾ ಇರ್ತಾರೆ ಆ ಕಾಲದಲ್ಲಿ. ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಲೀಡರ್ ಅಲ್ಲವ, ಅವರು ಒಂದು ಕೇಸ್ ವಾದಾಡ್ತಾ ಇರುವಾಗ ಒಂದು ಟೆಲಿಗ್ರಾಮ್ ಬಂತಂತವ್ರಿಗೆ. ಆ ಟೆಲಿಗ್ರಾಮ್ ನೋಡಿಕೊಂಡು ಅವ್ರು ಪ್ಯಾಕೆಟಲ್ಲಿ ಇಟ್ಟುಕೊಂಡು ಕೇಸ್ ಜಯಿಸಿದ್ದಾರೆ ಅವರು. ಆ ಟೆಲಿಗ್ರಾಮಲ್ಲಿ ಏನಿದೆ ಅಂದರೆ ಅವ್ರು ಹೆಂಡದೆ ತೀರೋಗಿದ್ರು ಅಂತಿದೆ. ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅದು ಅಷ್ಟು ಬಲವಾದ ವ್ಯಕ್ತಿತ್ವ. ಏನೇ ಕಷ್ಟ ಇದ್ದರೂ ಡ್ಯೂಟಿ ಇಸ್ ಡ್ಯೂಟಿ. ಇವರು ಅದೇ ಥರ ಯಪ್ಪ, ಏನು ಕಷ್ಟ ಇದ್ದರೂ ಏನಿದ್ರೂ ಕೂಡ ನನ್ನ ಡ್ಯೂಟಿ ಇದು ಮಾಡಬೇಕು ಮಾಡ್ತಾ ಇರ್ತಾರೆ. ಅದು ಅವ್ರ ವ್ಯಕ್ತಿತ್ವ. ಆ್ಯಕ್ಚುಲಿ ಇವೆಲ್ಲ ಕೂಡ ಇವೆಲ್ಲ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್, ಇವೆಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟು, ಇವೆಲ್ಲ ಯುವತೆಗೆ ಸೇರಬೇಕು, ಅವ್ರನ್ನ ಕಳೀಬೇಕು. ಆವಾಗ ಅವ್ರು ಯಾವ ಫೀಲ್ಡ್ ತೊಗೊಂಡ್ರೂ ಕೂಡ ದೇ ಕ್ಯಾನ್ ಕಮ್ ಅಪ್. ಸೊ ಇದು ಅವರ ಜೀವನ ನಮಗೆ ಹೇಳಿಕೊಡುವುದು. ಅವರ ಸಿನಿಮಾ ಶೂಟಿಂಗ್ ಜಾಗಕ್ಕೆ ನೀವೇನಾದ್ರು ಹೋಗ್ತಿದ್ರಾ? ಇಲ್ಲ ರೀ, ಜಾಸ್ತಿ ಹೋಗಿಲ್ಲ. ಯಾವಾಗ ಹೋಗಿದ್ದೀನಿ ಬಿಟ್ಕೊಂಡು ಅಷ್ಟು ಏನು ಇನ್ವಾಲ್ವ್ಮೆಂಟ್ ಇಲ್ಲ. ಅವ್ರ ರೊಟೀನ್ ಹೇಗಿರ್ತಿತ್ತು ಸರ್? ಅವರೊಂದು ದಿನಚರಿ ಅಥವಾ ಒಂದು ರೊಟೀನ್ ಹೇಗಿರ್ತಿತ್ತು? ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾಯಿದ್ರು, ಏನೇನು ಮಾಡ್ತಿದ್ರು ಇಡೀ ದಿನ? ನಿದ್ದೆ ಮಾಡಿದ್ರೆ ತಾನೆ ಎದ್ದೇಳೋದು. ಶೂಟಿಂಗ್ ಇದ್ದರೆ ಅವ್ರು ನೈಟ್ ಎಲ್ಲ ಎಬ್ಬಿಸಿ ಏನು ಮಾಡೋದು ಸ್ವಿಚ್ ಮಾಡ್ತಾನೆ ಇದ್ರಲ್ಲ ಆ್ಯಕ್ಚುಲಿ. ಅವ್ರು ಎದ್ದೂ ಬರಲ್ಲ ಅವ್ರಿಗೆ. ಆ್ಯಕ್ಚುಲಿ ಕೆಲಸ ಇದ್ದರೆ ಅಷ್ಟು. ಸೊ ಅದರಿಂದ ಅದು ಯಾವಾಗಲೂ ಕೆಲಸದ ಜಾಸ ಅವರಿಗೆ. ಯಾವಾಗಲೂ ಶೂಟಿಂಗ್ ಇಲ್ಲ ಅಂದರೂ ಕೂಡ ಏನಾದರೂ ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡೋದು, ಇಲ್ಲಾದರೆ ಸಿನಿಮಾ ನೋಡುವುದು, ಅದರಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ ಕಲಿಯೋದು, ಆ ಥರ ಆಲ್ವೇಸ್ ಅವರು ಲರ್ನಿಂಗ್ ಪ್ರಾಸೆಸ್. ಅವರು ಯಾವಾಗಲೂ ಸಿನಿಮಾ ನೋಡಿ ಅದು ಮಾಡಿ ಅವರು ಇವಾಗ ಲರ್ನಿಂಗ್ ಆಲ್ ದ ಟೈಮ್. ನಿಮಗೆಲ್ಲ ಸಮಯ ಕೊಡೋರ ಫ್ಯಾಮಿಲಿಗೆ, ಮಕ್ಕಳಿಗೆ, ವೈಫ್ಗೆ ಸಮಯ ಹೇಗಿರೋದು? ಭಾಳ ಕಷ್ಟ ಇತ್ತು ಆ್ಯಕ್ಚುಲಿ. ಬಟ್ ಕೊಟ್ಟ ಚಿಕ್ಕ ಸಮಯದಲ್ಲಿ ಕೂಡ ಅವ್ರು ನಮಗೆ ನೋಡಿ ಏನೇನು ನಮಗೆ ಹೇಳಿಕೊಟ್ಟಿದ್ದಾರಂತೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ್ದಾರೆ ಅವರು, ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ ಆ್ಯಕ್ಚುಲಿ. ಇವಾಗ ನಮ್ಮ ತಮ್ಮ ದೊಡ್ಡ ಬಿಲ್ಡರ್ ಚೆನ್ನೈನಲ್ಲಿ. ಬಟ್ ಅದಕ್ಕೆ ಬೀಜ ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ಡೆಡಿಕೇಶನಾಗಿ ಕೆಲಸ ಮಾಡಬೇಕು, ಅದೆಲ್ಲ ಇವರಿಂದ ಬಂದಿರೋದು ಆ್ಯಕ್ಚುಲಿ. ಸೊ ಆ ಥರ ಅವ್ರು ಏನೋ ಕೂತ್ಕೊಂಡು ನಮ್ಮನ್ನು ಎಂಟರ್ಟೈನ್ ಮಾಡಿದ್ದಾರೆ, ಸಿನಿಮಾ ಕರ್ಕೊಂಡು ಹೋಗಿದ್ದಾರೆ ಅಂಥದ್ದು ಇಲ್ಲದಿದ್ದರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಬೇಕಲ್ವ ಅವರು. ಆದರೆ ಅವರ ಮೇಜರ್ ರೋಲ್. ಯಾಕಂದರೆ ಇದರಲ್ಲಿ ನಮ್ಮ ತಾಯಿಯವ್ರಿಗೆ ನಾನು ಕೃತಜ್ಞತೆ ಹೇಳಬೇಕಾಗುತ್ತೆ. ಅವರು ಯಾವಾಗಲೂ ಸಿನಿಮಾ ಬಗ್ಗೆ ಗಮನ ಅವರಿಗೆ. ಓಕೆ, ಮನೆಗೆ ಬಂದರೂ ಕೂಡ ಸ್ವಲ್ಪ ಜೋಕೆಲ್ಲ ಮಾಡ್ತಾರೆ, ಸ್ವಲ್ಪ ಹ್ಯಾಪಿಯಾಗಿರ್ತಾರೆ. ಬಟ್ ಸಮಯ ಭಾಳ ಕಡಿಮೆ.
ಓಕೆ. ಬಟ್ ನಮ್ಮ ತಾಯಿ ಇದ್ದಾರೆ ನೋಡಿ, ಅವರು ಈ ಆಲ್ ದಿಸ್ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವ್ರು ಹಾಕ್ಕೊಂಡಿದ್ದಾರೆ ಮೇಲೆ. ಹೌ ಟು ಮ್ಯಾನೇಜ್ ದ ಫ್ಯಾಮಿಲಿ. ನಮ್ಮನ್ನು ಓದಿಸೋದಾದರೆ, ನಮಗೆ ಒಳ್ಳೇದು ಹೇಳ್ಕೊಡೋದಾದರೆ, ಪೂಜೆ ಮಾಡಿಸೋದಾದರೆ, ಇವಾಗ ಶಿವಾಜಿ ಹೇಳ್ತೀವಲ್ಲ ಜಿಜಾಬಾಯಿ ಅಂತ, ಆ ಥರ ಅವರು ರೋಲ್ ತಗೊಂಡಿದ್ದಾರೆ. ಈ ಗಾಡಿಗೆ 2 ಚಕ್ರಗಳಿರ್ತೀವಲ್ವ, ಒಂದು ಚಕ್ರ ಸ್ವಲ್ಪ ಇದು ಮಾಡ್ತಾ ಇಲ್ಲ ಅಂದರೂ ಕೂಡ ಈ ಚಕ್ರ ತಗೊಂಡಿದ್ದಾರೆ ರೋಲ್. ಅವನು ಚೆನ್ನಾಗಿ ನಮಗೆ ಅವ್ರು ಪೂಜೆ ಮಾಡ್ತಾಯಿದ್ರು. ಆ್ಯಕ್ಚುಲಿ ಯಾಕೆ ಪೂಜೆ ಮಾಡ್ತಿರೋ, ಅಪ್ಪ ಚೆನ್ನಾಗಿ ಮೇಲೆ ಬರಬೇಕು ಅಂತ ನೋಡಿ. ಆಮೇಲೆ ಅವರು ನಮ್ಮನ್ನು ಹೆಂಗೆ ಬೆಳೆಸ್ತಾ ಇದ್ದಾರೆ ಅಂದರೆ, ಅವಳಿಗೆ ಹಸು ಅನ್ನೋದು ಅವ್ರಿಗಿಲ್ಲ. ನಮಗೆ ಹಸು ಇದ್ದರೆ ಅವ್ರಿಗೆ ಹಸು ಇದ್ದಂಗೆ. ಅವಳಿಗೆ ಓನ್ ಫೀಲಿಂಗ್ಸ್ ಇಲ್ಲ ಮೊದಲಿಗೆ. ನಮಗೆ ಕಷ್ಟ ಇದ್ದರೆ ಅವ್ರಿಗೆ ಕಷ್ಟ. ಸೊ ಅವಳಿಗೆ ಐಡೆಂಟಿಟಿ ಅಂತ ಇಲ್ಲದೆ, ನಾವೇ ಅವಳ ಐಡೆಂಟಿಟಿ. ಆ ಥರ ಬೆಳೆಸಿದ್ದಾರೆ. ನಮಗೆ ಆ ಹೇಳ್ಕೊಡಿದ್ರು ಅಮ್ಮನೇ. ನಮಗೆ ಆ ಹೇಳ್ಕೊಡೋ ಜೊತೆಗೆ ಸಂಸ್ಕಾರವನ್ನು ಹೇಳಿದ್ದಾರೆ. ನೀನು ನಿಗರ್ವಿಯಾಗಿರಬೇಕು, ಗರ್ವ ಇರಬಾರ್ದು, ಇವೆಲ್ಲ ಅವ್ರು ಹೇಳಿಕೊಟ್ಟಿರೋದು ನನಗೆ. ಆ್ಯಕ್ಚುಲಿ ಸಿಂಪಲ್ ಆಗಿರಬೇಕು, ಇವೆಲ್ಲ ಅವ್ರು ಹೇಳಿಕೊಟ್ಟಿರೋದು. ಈ ಥರ ಫಾದರ್ ಒಂದು ಇದರಲ್ಲಿ ಅವರು ಟಾಪ್ ಹೋಗಿದ್ದಾರೆ. ಆ್ಯಕ್ಚುಲಿ ಈ ಫಸ್ಟ್ ಇವಾಗ ಸೌತಿಂದ ನಾರ್ತ್ ಹೋಗ್ತಾ ಇದ್ದಾರೆ ಜನರು. ಇವಾಗ ಅಟ್ಲೀಸ್ಟ್ ಸೌತ್ ಮೂವೀಸು, ತೆಲುಗು ಮೂವೀಸ್ ಆದರೂ ಕನ್ನಡ ಮೂವೀಸ್ ಆದರೂ ನಾರ್ತಲ್ಲಿ ಪಾಪ್ಯುಲರ್ ಆಗ್ತಾ ಇದೆ. ಇದನ್ನು ಆ ಕಾಲದಲ್ಲೇ ಮಾಡಿದ್ದಾರೆ. ಆ್ಯಕ್ಚುಲಿ ಕನ್ನಡದಲ್ಲಿ ಅವರು ಹಿಂದಿದಲ್ಲಿ ಮಾಡಿರುವ ಸಿನಿಮಾಗಳೇನು, ಕನ್ನಡ ಮೂವಿ ರೀಮೇಕ್ಗಳು. ಹಾಗಾಗಿ ಕನ್ನಡ ಅಂತ ಇದೆ, ಕನ್ನಡ ಸಿನಿಮಾಗಳಿವೆ ಅಂತ ನಾರ್ತ್ಗೆ ಹೋಲಿಸಿದ್ರು ಫಾದರು. ಸೊ ಆವಾಗ ಅವರು ಇಡೀ ಇಂಡಿಯಾದಲ್ಲಿ ಇವಾಗ ಕೆ.ಸಿ. ಬೊಕ್ಕಾಡಿಯ, ಬಿ. ನಾಗಿರೆಡ್ಡಿ ಅವರು ಹಿಂದಿ ಮೂವೀಸಲ್ಲಿ ಇವರು ಮಾಡಿದಾರಲ್ಲ. ಆ್ಯಕ್ಚುಲಿ ಇಡೀ ಇಂಡಿಯಾದಲ್ಲೇ ಅವರು ಕೀರ್ತಿ ಪತಾಕ ಅವ್ರು ಹಾರಿಸಿದ್ರು. ಆ್ಯಕ್ಚುಲಿ ಬಟ್ ಅವ್ರು ಆ ಥರ ಮಾಡ್ತಾಯಿದ್ರೆ, ಅಮ್ಮ ಏನು ಮಾಡ್ತಾಯಿದ್ರು, ಫ್ಯಾಮಿಲಿ ರನ್ ಮಾಡೋದು. ಯಾಕಂದರೆ ನೀವು ಎಷ್ಟಾದರೂ ಹಣ ಸಂಪಾದಿಸಿ, ಎಷ್ಟಾದರೂ ಫೇಮ್ ಕೀರ್ತಿ ಸಂಪಾದಿಸಿ, ಮಕ್ಕಳು ಚೆನ್ನಾಗಿಲ್ಲ ಅಂದ್ರೆ ಅದು ಯೂಸ್ಫುಲ್ಲ, ವೇಸ್ಟ್. ಸೊ ಮಕ್ಕಳು ಉದ್ಧಾರವಾಗಬೇಕು. ಸೊ ನಮ್ಮ ಅಪ್ಪ ಈ ಥರ ಫ್ಯಾಮಿಲಿ ಸ್ಟ್ಯಾಟಸ್ ಬೆಳೆಸಿದ್ದಾರೆ, ಅಮ್ಮ ಫ್ಯಾಮಿಲಿ ಕ್ವಾಲಿಟಿ ಬೆಳೆಸಿದ್ದಾರೆ. ಅದು ಎರಡೂ ಮುಖ್ಯ ನೋಡಿ, ಎರಡೂ ಮುಖ್ಯ. ಆ್ಯಕ್ಚುಲಿ ಅದಕ್ಕೆ ನೋಡಿ ಅವರು ಮಾಡಿರುವ ಪೂಜೆಗಳಾಗಲಿ, ಅವರು ನಮಗೆ ಕಳಿಸಿರುವ ಪ್ರಿನ್ಸಿಪಲ್ಸ್ ಆಗಲಿ, ಅದರಿಂದ ನಾವು ಚೆನ್ನಾಗಿದ್ದೀವಿ. ಆಮೇಲೆ ನಾವು ಮಾತ್ರ ಇಲ್ಲ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ತಮ್ಮನ ಮಕ್ಕಳು ಚೆನ್ನಾಗಿದ್ದಾರೆ. ಜನ್ರೇಷನ್ ಟುಗೆದರ್ ಆ ವ್ಯಾಲ್ಯೂಸ್ ಅಂತ ಪಾಸ್ ಮಾಡಿದ್ದಾರೆ. ಈ ಥರ ಅಮ್ಮ ಅಪ್ಪ ಇಬ್ಬರೂ ಕೂಡ ನಮ್ಮನ್ನು ರೂಪಿಸಿದ್ದಾರೆ. ಅದಕ್ಕೆ ನಾವು ಅವರಿಗೆ ಇಬ್ಬರಿಗೂ ಕೂಡ ಕೃತಜ್ಞತೆಗಳನ್ನು ನಿಮ್ಮ ಚಾನೆಲ್ ಮೂಲಕ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನೀವು ಹುಟ್ಟಿದಲ್ಲಿ? ನಾನು ಹುಟ್ಟಿದ್ದು ಪೆಂಟಪಾಡು ಹಳ್ಳಿಯಲ್ಲಿ ಹುಟ್ಟಿದ್ದೆ ನಾನು. ಆಗ ಸರ್ ಚೆನ್ನೈಲಿದ್ರ? ಆಮೇಲೆ ಚೆನ್ನೈಗೆ ಬಂದಿದ್ದೀನಿ. ಆ್ಯಕ್ಚುಲಿ ಯಾಕಂದರೆ ಫಾದರ್ ಚೆನ್ನೈಗೆ ಬಂದಿದ್ದಾರಲ್ವಾ, ಆಮೇಲೆ ಚೆನ್ನೈಗೆ ಬಂದುಬಿಟ್ಟಿದ್ದೆ. ಚೆನ್ನೈಲಿ ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ ವಿಜಯ ರೆಡ್ಡಿ ಅವರು? ಹಾಂ, ಚೆನ್ನಾಗಿ. ಅವ್ರ ಓನ್ ಮನೆ ಎಲ್ಲ ಇದ್ದಿಲ್ವ ಚೆನ್ನೈಲಿ? ಓನ್ ಮನೆ ಎಲ್ಲ ಇತ್ತು. ಇವಾಗ ಮನೆಗೆ ಬಂದು ನಮ್ಮ ತಮ್ಮನ ಮನೆ, ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮ ಬಗ್ಗೆ ಅಂತ. ಇವಾಗ ಅದು ವಿಜಯ ರೆಡ್ಡಿ ಅವ್ರ ಮನೆ ಚೆನ್ನೈಲಿದೆ, ಬಟ್ ಅದು ರೆಂಟ್ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಇವರು ದೊಡ್ಡ ಮನೆ ಕಟ್ಕೊಂಡಿದ್ದಾರೆ ಫಾದರ್. ಅದು ದೊಡ್ಡ ಮನೆನೇ ರೀ, ಕಾಕೆನಗರಲ್ಲಿ ದೊಡ್ಡ ಏರ್ ಜಾಗ, ಅದು ದೊಡ್ಡ ಮನೆ. ಬಟ್ ಇವರು 6 ಗ್ರೌಂಡ್ಸಲ್ಲಿ, ಗ್ರೌಂಡ್ ಅಂದರೆ 40-60, ನಮ್ಮ ತಮ್ಮನ ಮನೆ 40-60 ಒಂದು ಮನೆ ಕಟ್ಟಿದ್ದಾರೆ ಅವರು. 646 ಫಾದರ್ ಮನೆ ಬಂದು 1.5 ಗ್ರೌಂಡ್. 1.5 ಗ್ರೌಂಡ್ ಅಂದರೆ 100/60 ಏನಿರ್ಬೋದು ಅಂತ ಕಾಣಿಸ್ತದೆ, ನಾನು ಕರೆಕ್ಟಾಗಿ ಜ್ಞಾಪಕ ಇಲ್ಲ. ಅದರಲ್ಲಿ ಮನೆ ಇತ್ತು. ಬಟ್ ಅದು ಓಕೆ, ಆ ಕಾಲದಲ್ಲಿ ಅದು ದೊಡ್ಡ ಮನೆ. ಹಾಂ, ಬಟ್ ತಮ್ಮನ ಕಾಲಕ್ಕೆ ಅದು ದೊಡ್ಡ ಮನೆ. ಅದರಿಂದ ಅದು ರೆಂಟಿಗೆ ಕೊಟ್ಬಿಟ್ಟು, ಬಟ್ ಮನೆ ಇದ್ದರೂ ಕೂಡ ಅವರಲ್ಲಿ ಇರೋದಕ್ಕೆ ಭಾಳ ಕಡಿಮೆ. ಕರ್ನಾಟಕದಲ್ಲಿ ಮೋತಿ ಮಹಲ್ ಕೇರ್ ಆಫ್ ಅಡ್ರೆಸ್ ಅವ್ರದ್ದು, ಮೋತಿ ಮಹಲ್ ಇರ್ತಾ ಇದ್ರು ಅವ್ರು. ಆ್ಯಕ್ಚುಲಿ ಇಲ್ಲಿ ಬಂದಾಗ ಮೋತಿ ಮಹಲ್ ಕೇರ್ ಆಫ್ ಅಡ್ರೆಸ್ ಹೋಟೆಲು. ಆಮೇಲೆ ಬಾಂಬೆ ಅವ್ರ ಮನೆ ಕಟ್ಟಿದ್ರು, ಅಲ್ಲಿ ನಾವು ಇರ್ತಾ ಇದ್ದೀವಿ, ಅವ್ರು ಇರ್ತಾರೆ. ಆಗಾಗ ಬರ್ತಾರೆ, ಮತ್ತೆ ಹೋಗ್ತಾ ಇರ್ತಾರೆ. ಅವ್ರ ಕೊನೆ ದಿನಗಳು ಹೇಗಿತ್ತು? ಲಾಸ್ಟ್ ಡೇಸು ಹೆಲ್ತ್ ಭಾಳ ಅಪ್ಸೆಟ್ ಆಗಿದೆ. ಅವ್ರು ಭಾಳ ಸ್ಟ್ರಾಂಗ್ ಬಾಡಿ. ಆ್ಯಕ್ಚುಲಿ ಅವ್ರ ಸೆಟ್ಟಲ್ಲಿ ಯಾವಾಗಲೂ ಸ್ಟ್ಯಾಂಡಿಂಗೇ, ಕೂರೋದಿಲ್ಲ ಅವರು ಕೆಲಸದಲ್ಲಿ. ಅಷ್ಟು ನಿಯತ್ನ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅಷ್ಟು ಸ್ಟ್ಯಾಮಿನ ಇರೋರು. ಕೊನೆಗಾಲದಲ್ಲಿ ಶುಗರ್ ಜಾಸ್ತಿ ಆಗಿದೆ ಅವರಿಗೆ. ಶುಗರ್ ಜಾಸ್ತಿ ಆಯಿತು. ಅದರಿಂದ ಸ್ವಲ್ಪ ಭಾಳ ಕಷ್ಟ ಆಯಿತು ಅವರಿಗೆ. 6 years ಅವರು ಬೆಡ್ಡಲ್ಲಿದ್ದರು. ಇಲ್ಲಾಗಲಿ ಚೆನ್ನೈನಲ್ಲಾಗಲಿ ಇಲ್ಲೇ ಜಾಸ್ತಿ ಬೆಡ್ಡಲ್ಲಿದ್ದರು ಅವರು. ಆ್ಯಕ್ಚುಲಿ ಬಟ್ ಲಕ್ಕಿಯಾಗಿ ಅವರು ಮಾಡಿದ ಪುಣ್ಯವೋ ಏನೋ,
ಒಬ್ಬ ಹುಡುಗ ಸಿಕ್ಕಿದ್ದಾನೆ ಆ್ಯಕ್ಚುಲಿ, ಹುಡುಗ ಸಿಕ್ಕಿದ್ದಾನೆ. ಈ ವಾಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ಬಟ್ ನಾವು ನೋಡ್ತೀವಿ, ಬಟ್ ನಾವೆಲ್ಲ ಕೆಲಸ ಹೋಗ್ತೀವಿ 24 hours ವಿ ಕೆನಾಟ್ ಬಿ ವಿತ್ ಹಿಮ್ ಇಲ್ಲವಾ. ನಾವು ಮೇಲ್ನೋಟೆ, ಬಟ್ ಅವನು ಅವ್ರ ಜೊತೆಯಲ್ಲೇ ಇದ್ದುಬಿಟ್ಟು 24 hours ಅಲ್ಲೇ ಇದ್ದು ಅವನಿಗೆ ಸೇವೆ ಮಾಡಿದ್ದಾರೆ ಅವ್ರಿಗೆ. ಆ್ಯಕ್ಚುಲಿ 6 years ಅವ್ರು ICU ಇರೋದೇನು ಅದೇನು ಭಾಳ ಕಷ್ಟಪಟ್ಟಿದ್ದಾರೆ ಅವರು ಆ್ಯಕ್ಚುಲಿ. ಬಟ್ಟಿದ್ದರೂ ಕೂಡ ಬಟ್ ಭಾಳ ಕಷ್ಟವಾಯಿತು ಅವರು ಲೈಫು. ಲಾಸ್ಟಲ್ಲಿ ಕರೋನಾ ಬಂದಾಗ ಅವ್ರು ತೀರ್ಕೊಂಡ್ರು, ಚೆನ್ನೈನಲ್ಲೇ ತೀರ್ಕೊಂಡ್ರು. ಎಷ್ಟು ವಯಸ್ಸು ಬದುಕಿದ್ರು ಅವರು? ಟೋಟಲ್ 82 years. 82 years. 76 ಅವರಿಗೆ ಇದಾಯಿತು. ನಾನು ರಿಟೈರ್ಡ್ ಆಗಿದ್ದೀನಿ ಆವಾಗ ಅವರಿಗೆ ಅಪ್ಸೆಟ್ ಆಯಿತು. ಆ ಥರ ಅವರು ಋಣ ತೀರಿಸ್ಕೊಂಡಿದ್ದೀನಿ ಅಂತ ಕಾಣಿಸ್ತದೆ. ಯಾಕಂದರೆ ನೆಕ್ಸ್ಟ್ ಡ್ಯೂಟಿ, ಆಫೀಸ್ ಡ್ಯೂಟಿ ಆಯಿತು, ರಿಟೈರ್ಡ್ ಆಗಿದ್ದೀನಿ. ಅವರ ಡ್ಯೂಟಿ ಅವರಿಗೆ ಸೇವೆ ಮಾಡೋದು, ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಆ ಥರ. ಆ ಹುಡುಗ ಇದ್ದಾನೆ, ಅವನ ಜೊತೆಯಲ್ಲಿ ಇದ್ದುಕೊಂಡು ಅವ್ರಿಗೆ ಹೆಲ್ಪ್ ಮಾಡೋದು, ಆ ಥರ ಆಯಿತು. ಬಟ್ ಲಾಸ್ಟ್ ಡೇಸಲ್ಲಿ ಅವರು ಭಾಳ ಕಷ್ಟಪಟ್ಟು, ನಾಟ್ ಫೈನಾನ್ಷಿಯಲ್, ಲಕ್ಕಿಯಾಗಿ ಅವ್ರಿಗೆ ದೇವರು ಫೈನಾನ್ಷಿಯಲ್ ಕಷ್ಟ ಕೊಟ್ಟಿಲ್ಲ. ಮಕ್ಕಳ ಬಗ್ಗೆ ಅವ್ರಿಗೆ ಚಿಂತೆ ಕೊಟ್ಟಿಲ್ಲ. ಬಟ್ ಇದ್ರೂ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಅವ್ರಿಗೆ, ಅದರಿಂದ ಅವ್ರು ಕಷ್ಟಪಟ್ಟು. ಬಟ್ ಇದ್ರೂ ಕೂಡ ಅದರಲ್ಲಿ ಕೂಡ ಸಿನಿಮಾ ಮಾಡಬೇಕಂತ ಕೇಳ್ತಾನೆ ಇದ್ರು. ಆ ಸ್ಟೇಜಲ್ಲಿ ಕೂಡ ಸಿನಿಮಾ ಮಾಡೋ ಅಭ್ಯಾಸ ಅವರಿಗೆ. ಒಂದು ಗ್ರೇಟ್ ಲೈಫ್, ಎಕ್ಸಾಂಪ್ಲರಿ ಲೈಫ್. ನೋಡಿ ಕನ್ಸಿಸ್ಟೆಂಟ್ ಸಕ್ಸಸ್ ಇದೆ ನೋಡಿ ಅವ್ರ ಫಿಲ್ಮ್ಸ್ಗಳು. ಕೆಲವು ಏನಾಗುತ್ತೆ, 1-2 ಗೆದ್ಮೇಲೆ ಬಿದ್ದೋಗ್ಬಿಡ್ತಾರೆ. ಯಾಕಂದರೆ ಅಹಂಕಾರ ಬಂದುಬಿಡ್ತದೆ ನೋಡಿ. ಇವರು ನಿರಹಂಕಾರಿ, ಅದು ಇವ್ರಿಗೆ ಗ್ರೇಟ್ ಕ್ವಾಲಿಟಿ. ಯಾರಾದರೂ ಹೇಳಿದರೆ ಯಾಕೆ ಹೇಳ್ತಾ ಇದ್ದಾರೆ ಅವರು ಅಂತ ಲಕ್ಷ್ಯ ಕೊಡುವರು ಅವರು. ದಟ್ ಈಸ್ ದ ರೀಸನ್ ಫಾರ್ ಹಿಸ್ ಸಕ್ಸಸ್. ಆ ನಿರಹಂಕಾರ, ಆ ಹ್ಯೂಮನ್ ರಿಲೇಷನ್ಶಿಪ್ಸ್, ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾವು ಕಳೆದುಕೊಳ್ಳಬಾರದು. ಅದೇ ಪ್ರಿನ್ಸಿಪಲ್. ಸೊ ಹಿ ಕುಡ್ ವಿನ್ ದ ಹಾರ್ಟ್ಸ್. ಗ್ರೇಟ್ ಸರ್, ಮೋಸ್ಟ್ ಮೆಮೊರೇಬಲ್ ಪರ್ಸ್ನಾಲಿಟಿ. ತಮಗೂ ಧನ್ಯವಾದ. ಕಲಾ ಮಾಧ್ಯಮದ ಜೊತೆಗೆ ತಾವು ಇಷ್ಟು ಸಮಯ ಕೊಟ್ಟು ನಮ್ಮ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡು ಅವ್ರ ವಿವರಗಳನ್ನೆಲ್ಲ ತಿಳಿಸಿದ್ರಿ. ನಿಮಗೆ ಕಲಾ ಮಾಧ್ಯಮದ ಪರವಾಗಿ ಅನಂತ ಧನ್ಯವಾದ ಸರ್. ಸರ್, ನೀವು ನಿಮ್ಮ ಸಮಯ ಕೊಟ್ಟು ಅವರ ವ್ಯಕ್ತಿತ್ವವನ್ನು 4 ಜನರಕ್ಕೂ ಇದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಿಮಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಈಗ ವಿಜಯ ರೆಡ್ಡಿ ಸರ್ ಇದ್ದಿದ್ರೆ ಕರೆಕ್ಟಾಗಿ 90 ವರ್ಷ ಅವ್ರಿಗೆ. ಈಗ ನಾವು ವಿಡಿಯೋ ಮಾಡ್ತಿರೋ ಕಾಲಕ್ಕೆ ಕೊರೋನಾ ಟೈಮಲ್ಲಿ ಅವರು ತೀರ್ಕೊಂಡಿದ್ದಾರೆ. ಆದರೆ ಅಚ್ಚಳಿಯದ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಅಚ್ಚಳಿಯದ ಸಿನಿಮಾಗಳ ಮೂಲಕ ತಮಗೆ ಯಾವತ್ತಿಗೂ ಸಾವಿಲ್ಲ ಅಂತ ತೋರಿಸ್ಕೊಟ್ಟು ಹೋಗಿದ್ದಾರೆ. ಯಾಕೆ ಗೊತ್ತಾ, ಒಬ್ಬ ಕಲಾವಿದನ ಯಾವತ್ತೂ ಸಾವಿರಲ್ಲ. ಕಲಾಕೃತಿ ಆತನ ಹೆಸರನ್ನು, ಆಕೆಯ ಹೆಸರನ್ನು ಹೇಳ್ತಿರುತ್ತೆ. ಆ ರೀತಿ ಕನ್ನಡಕ್ಕೆ ಸುಮಾರು 50ಕ್ಕೂ ಹೆಚ್ಚು ಒಳ್ಳೊಳ್ಳೆಯ ಸಿನಿಮಾಗಳ ಕಲಾಕೃತಿಗಳನ್ನು ಕೊಟ್ಟು ನಮ್ಮನ್ನೆಲ್ಲ ರಂಜಿಸಿದಂಥ ಮಹಾನ್ ನಿರ್ದೇಶಕರು. ಕನ್ನಡ ಚಿತ್ರರಂಗವನ್ನು ಪ್ರಾರಂಭದ ಹಂತದಲ್ಲಿ ಕಟ್ಟಿದ ಮಹನೀಯರಲ್ಲಿ ಒಬ್ಬರು ವಿಜಯ ರೆಡ್ಡಿಯವರು. ಅವರ ಮಗವ್ರ ಜೊತೆ ಭೇಟಿಯಾಗಿ, ಅವ್ರ ಕುಟುಂಬ ಭೇಟಿಯಾಗಿ ನಮ್ಗೆ ಭಾಳ ಸಂತೋಷ ಆಯಿತು ಸರ್. ಮತ್ತೊಮ್ಮೆ ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ತಮ್ಗೆ ಅನಂತ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುನಿರಾಜ್ ಅವ್ರಿಗೂ ಕೂಡ ತುಂಬ ಧನ್ಯವಾದ. ಅವರೇ ಈ ಸಂದರ್ಶನ ಸಾಧ್ಯ ಆಗಿಸಿದ್ದು. ನಮ್ಮ ಗೆಳೆಯರಿಗೂ ಧನ್ಯವಾದ, ಇಲ್ಲಿ ಸ್ಥಳೀಯರವರು. ಹಾಗಾಗಿ ಸರ್ ಧನ್ಯವಾದ. ನೋಡಿದ್ದು ನಿಮ್ಗೆಲ್ರಿಗೂ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.